ಹೆಚ್ಚಾಗಿ ಅವ್ರು ಹೇಗೆ ಅವ್ರ ಮನೆಗಳಲ್ಲಿ ಮಾತಾಡ್ತಾರೋ ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ರಿಂದ ನಮ್ಮೆಲ್ರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯ್ತು. ಈ ತಂಡದಿಂದ ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿ ಅಂತ ಎಲ್ಲರೂ ಸೇರಿ ವಿಶ್ ಮಾಡೋಣ. ಸಂಜನಾ ನಿಮಗೆ ಪಪ್ಪಿ ಪ್ರಣವ್ ಸೂರ್ಯ ಹಾಗೆ ಜನಪದ ಕಲಾವಿದರು ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದನ್ನು ಬಯಸ್ತು. ಕಡೆ ಮೊಬೈಲ್ ಫಸ್ಟ್ ನನ್ನ ಟ್ರೈಲರ್ ಸತ್ಯ ಸರ್ ಕಲಿಸಿದ್ರು. ಈ ಥರ ನೋಡಿ ಒಂದು ಟ್ರೈಲರ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಂತ ನೋಡಿದ್ವಿ. ಅದು ಫಸ್ಟ್ ಇಷ್ಟ ಆಗಿದೆ ರೈಟಿಂಗು. ಆಮೇಲೆ ತುಂಬ ಇಷ್ಟ ಆಗಿ ಇಮಿಡಿಯೇಟಾಗಿ ನಾನು ನಂಬರ್ ತೊಗೊಂಡು ಆಯುಷ್ ಮನಿ ಡೈರೆಕ್ಟ್ರು ಫೋನ್ ಮಾಡಿದೆ. ಈ ಥರ ಭಾಳ ಖುಷಿ ಆಗ್ತಿದೆ ನನಗೆ ಇದು ನೋಡೋಕ್ಕೆ, ಬರ್ತೀನಿ ಮಾತಾಡೋಣ ನೋಡೋಕೆ ಸಿನಿಮಾ ಅಂತ ಹೇಳಿದಾಗ ಅವರು ಟಕ್ಕಂತ ಊರಲ್ಲಿದ್ದರು. ಅದು ಮುಗಿಸಿ ಬಂದ ಕೂಡಲೇ ಸಿನಿಮಾ ನೋಡೋಕೆ ಹೇಳಿ ಅಂತ ಹೇಳಿದ್ರು. ನಾವು ನೋಡಿದ್ವಿ ಸಿನಿಮಾನ. ಭಾಳ ಖುಷಿ ಆಗಿದೆ. ಯಾಕಂದರೆ ಒಂದು ನಾವೇನು ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳ್ದಂಗೂ ಅಷ್ಟೇ, ಯಾವುದು ಮ್ಯಾಥ್ಸ್ ಕಂಟೆಂಟು ಅದು ಏನು ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರ್ತಿರೋ ಸಿನಿಮಾ ಇದು. ಆಮೇಲೆ ಇನ್ನೊಂದೇನೆಂದರೆ ಭಾಳ ಖುಷಿಯಾಗಿದೆ ಏನಂದರೆ ಆ ಜಾನರ್ ಟಚ್ ಮಾಡಿರಲಿಲ್ಲ. ಅಂದರೆ ಈ ಮನೆ ಕಟ್ಟೋರಾಗಲಿ ಅಥವಾ ಯಾರು ಟಚ್ ಮಾಡಿರಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದರೆ ಬಿಕಾಸ್ ನಾವೆಲ್ಲರೂ ಮಾತಾಡ್ತೀವಿ. ಒಂದು ಸಿನಿಮಾ ಪೂರ್ತಿ ಅದು ಇಟ್ಕೊಂಡು ಅವನ್ನೆಲ್ಲರೂ ಬೋರ್ ಆಗ್ದಂಗೆ ಪ್ರತಿ ಒಂದು ಹಂತದಲ್ಲೂ ನಗ್ಸ್ತಾ ಲಾಸ್ಟ್ ಎಮೋಷನ್ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಭಾಳ ತುಂಬ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿರ್ತೀನಿ ನಾನು ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಈಗ ನಮ್ಮ ಸೀನಿಯರ್ ಅವರು ಯಾವಾಗ ಹೇಳ್ತಿರ್ತೀನಿ ಅಣ್ಣ ಬಂದಾಗ ಹೇಳಿದೆ ಭಾಳ ಖುಷಿ ಆಗುತ್ತಣ್ಣ ಈ ಥರ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ 50 days ಸಿನಿಮಾ ಮಾಡೋದಂದರೆ ಭಾಳ ದೊಡ್ಡ ವಿಷಯ. ಬಿಕಾಸ್ ನಾವೊಂದು 10 years ಬ್ಯಾಕ್ ನಮ್ಮ ಇಂಡಸ್ಟ್ರಿ ಇದ್ದಾಗ 50 days 100 days ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 days ಓಡಬೇಕು ಅಂದರೆ ನನ್ನ ಬಹುಶಃ ಆಮೇಲೆ ನಮ್ಮೊಂದು ಅದೃಷ್ಟ ಏನಂದರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 days ಆಗಿದೆ. ಸೊ ಭಾಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೆಯದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಾ ಇರುತ್ತೆ, ಅದಕ್ಕೂ ಒಳ್ಳೆಯದಾಗಿ ಅಂತ ಅವ್ರ ವಿಷಯ ಹೇಳ್ತಾ ಇದ್ದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ಆಮೇಲೆ ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು, ಈಗೆಲ್ಲ ಪ್ರತಿಯೊಬ್ಬರು ಆಮೇಲೆ ಮಾಮ ಓಟಿ ಸಾರಿ ಕನಕಪ್ಪ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಇದೇ ಥರ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ ಯಾರು ನೋಡಿಲ್ಲ, ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ. ಯಾರು ನೋಡಿಲ್ಲ ಅವ್ರಿಗೆ ಆಗಲೇ ಮೇಡಮ್ ಹೇಳ್ದಂಗೆ ಅಮೆಝಾನ್ ಬರ್ತಾ ಇದೆ. ಪ್ರಾಬ್ಲಿ ನಮ್ಗೆ 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನ್ ಬರುತ್ತೆ. ಅಲ್ಲೂ ನೋಡಿ ಇನ್ನೂ ನಿಮ್ಮ ಮೆಚ್ಚುಗೆ ತಿಳಿಸಿ ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳಿದಾಗೆ ಇವತ್ತಿನ ದಿನಗಳಲ್ಲಿ 50 ದಿನ ಒಂದು ಸಿನಿಮಾ ಮಾಡೋದು ಜೋಕೆ ಅಲ್ಲ. ಆ್ಯಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ. ಬಟ್ ಅಂಥದ್ರಲ್ಲೂ ಹೊಸೊಬ್ಬರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ. ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಆ್ಯಂಡ್ 2 kids ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಆಯುಷ್ ಸರ್. ಅಂತಂದು ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು, ಅದರಲ್ಲಿ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಯಾವ ಲೆವೆಲ್ಗೆ ಅಂತಂದರೆ ಏನು ನೋಡಿದ್ರು ಟ್ರೋಲಲ್ಲಿ ಅದೇ ಕಾಣ್ತಾ ಇತ್ತು. ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮಗೆಲ್ಲ. ಅದೇ ರೀತಿ KRG ಅವರು ನಮ್ಗೆ ನಿಜವಾಗ್ಲೂ ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವರೆಲ್ಲ ನೆನೆಸ್ಕೊಂಡು ಮುಂದೆ ಆಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಗುರು ನಿಂತ್ಕೊಳ್ಳೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.